ವಿಶೇಷವಾದಂಥ ಅತಿಥಿಗಳಿದ್ದಾರೆ. ದೇಶ ವಿದೇಶ ಕಂಡಂಥ ಅತ್ಯಂತ ಅಪ್ರತಿಮ ನನ್ನ ಗುರುಗಳು, ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋದು. ಸರ್ ನಮಸ್ಕಾರ. ನಮಸ್ಕಾರ. ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಹಣವೋ ಅಥವಾ ನೆಮ್ಮದಿಯೋ ಅಥವಾ ಜ್ಞಾನವೋ? ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹಬಲ ಅಲ್ಲ, ಕೊನೆಗೆ ಪ್ರಚಾರ, ಖ್ಯಾತಿ ಅಂತಿದೆಯಲ್ಲ ಅದು ಅಲ್ಲ. ಖ್ಯಾತಿ ಕಳೆದು ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಯಶಸ್ಸು ಅಂದರೆ ನೀವು ಜೀವನಕ್ಕೆ ಏನು ಕೊಟ್ಟು ಹೋಗ್ತೀರಿ ಅನ್ನೋದ್ರ ಮೇಲೆ, ಜಾಯ್ ಆಫ್ ಗಿವಿಂಗ್. ನೀವು ಎಷ್ಟೊಂದು ಪ್ರಪಂಚಕ್ಕೆ ಕೊಡ್ತೀರಿ ಅಷ್ಟು ಯಶಸ್ಸಾಗುತ್ತೆ. AI ಅನ್ನೋದು ಭಾಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಇವತ್ತಿನ ಯುವ ಜನತೆಗೆ AI ಆದ ಕೃತಕ ಬುದ್ಧಿಮತ್ತೆ ಬಗ್ಗೆ ತಾವೇನು ಹೇಳಬೇಕು? ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ? ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕ. ಅದು ಸೇವಕರಂತೆ ಬಳಸಿದ್ರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ಹೇಳ್ತೀವಿ? ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ನನ್ನ ಅಜ್ಜ ಸಿಕ್ಕದ್ದು ನನಗೆ. ಬದುಕಿನ ಬಗ್ಗೆ ಹೇಳಿಕೊಟ್ಟದ್ದು, ಹೇಗಿರಬೇಕು ಅಂತ ಹೇಳಿದ್ದು, ಹೇಗಿರಬಾರ್ದು ಅಂತ ತೋರಿಸ್ಕೊಟ್ಟದ್ದು.